ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿ ಆರೋಗ್ಯಕರವಾಗಿ ಗರ್ಗರಿಯಾಗಿರೋಂಥ ಮಸಾಲೆ ಪುಡ್ಡಿನ ರೆಸಿಪಿ. ಮೊದಲನೇ ಸ್ಟೆಪ್ಪಲ್ಲೇ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ನೆನೆಸಿಟ್ಕೊಂಡಿರೋ ಹೆಸರುಬೇಳೆ 1/4 kg 1 ಅವರಿಗೆ ಮುಂಚೆ ನೆನೆ ಹಾಕಿದ್ದೆ. ಹೆಸರುಬೇಳೆ ಶರೀರಕ್ಕೆ ತಂಪು, ಆರೋಗ್ಯಕ್ಕೆ ಒಳ್ಳೆಯದು. ಹೆಸರುಬೇಳೆ ಮನೇಲಿಲ್ಲ ಅಂದರೆ ಇದಕ್ಕೆ ಬದಲಾಗಿ ತೊಗರಿಬೇಳೆ ಅಥವಾ ಯಾವ ಬೇಳೆ ಇದೆ ಅದನ್ನು ಉಪಯೋಗ ಮಾಡ್ಬೋದು. ಹೆಸರುಬೇಳೆ ಬೇಗ ನೆಂದೋಗುತ್ತೆ, ಅದಕ್ಕೋಸ್ಕರವಾಗಿ 1 ಅವರಿಗೆ ಮುಂಚೆ ನೆನೆ ಹಾಕಿದ್ದೆ. ಎಕ್ಸ್ಟ್ರಾ ನೀರು ಹಾಕಿ ನೆನೆ ಹಾಕಿದರೆ ಸಂಪೂರ್ಣವಾಗಿ ನೀರನ್ನ ತೆಗೆದುಬಿಡಬೇಕು. ಹಸಿರು ಮೆಣಸಿನ್ಕಾಯಿ, ಹಸಿ ಶುಂಠಿ, ಇದು ಮುಸ್ಕಿನ ಜೋಳ, 2 ಮುಸ್ಕಿನ ಜೋಳನ ಉಪಯೋಗ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನೀರನ್ನ ಹಾಕ್ಕೊಳ್ದೆ ರುಬ್ಕೋಬೇಕು. ಹೆಸರುಬೇಳೆ ನೆನೆ ಹಾಕಿರ್ತೀವಿ, ಅದರಲ್ಲಿ ಸಾಕಷ್ಟು ತೇವಾಂಶ ಇರುತ್ತೆ, ಅಷ್ಟೇ ಸಾಕಾಗುತ್ತೆ. ಅದರ ಮೇಲೆ ಎಕ್ಸ್ಟ್ರಾ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೂ ಕೂಡ ಪರವಾಗಿಲ್ಲ, ನುಣ್ಣಗೆ ರುಬ್ಕೊಂಡ್ರೂ ಕೂಡ ಪರವಾಗಿಲ್ಲ. ರುಬ್ಬಿದ್ದಾಗಿದೆ, ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಬೇರೆ ಪದಾರ್ಥಗಳನ್ನ ಸೇರಿಸ್ಕೋಬೇಕು. ಕ್ಯಾರೆಟ್ ತುರಿ ಸಣ್ಣ ಬಟ್ಲಲ್ಲಿ 1 ಬಟ್ಲಷ್ಟು, ಸಬ್ಸಿಗೆ ಸೊಪ್ಪು 1 ಹಿಡಿಯಷ್ಟು, ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಇದ್ದರೆ ತೆಂಗಿನ ತುರಿ ಮನೇಲಿದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು. ಕಾಯಿ ಚೂರುಗಳನ್ನ ಕಟ್ ಮಾಡಿ ಕೂಡ ಉಪಯೋಗ ಮಾಡ್ಬೋದು. ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಈ ಎಲ್ಲ ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಕಲಿಸ್ಕೋಬೇಕು. ಹಿಟ್ಟು ರೆಡಿಯಾಗಿದೆ. ಪುಡ್ಡು ಹೆಂಚನ್ನ ಮೊದಲೇ ಕಾಯಿಗೆ ಇಟ್ಕೊಂಡಿದ್ದೆ, ಹೆಂಚು ಕೂಡ ಚೆನ್ನಾಗಿ ಕಾದಿದೆ. ನನ್ನ ಕೈಯಲ್ಲಿ ಎತ್ತಿ ಬಿಡ್ತಾ ಇದ್ದೀನಿ, ಬೋಂಡ ಎಲ್ಲ ಹಾಕ್ತೀವಲ್ಲ ಆ ರೀತಿ. ಸ್ಪೂನಲ್ಲಿ ಕೂಡ ಹಾಕೋಬಹುದು. ಮುಚ್ಚಿಡಬೇಕು. 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಹಂಚ್ಗೇನೋ ಪೊಡ್ಡು ಹೆಂಚ್ಗೇನು ಅಂಟ್ಕೊಳ್ಳಲ್ಲ, ಇದು ಪೊಡ್ಡು ಹೆಂಚ್ಗೇನು ಅಂಟ್ಕೊಳ್ಳಲ್ಲ. ಹೆಸರುಬೇಳೆ ಎಲ್ಲ ಉಪಯೋಗ ಮಾಡಿದ್ದೀವಿ, ಅದಕ್ಕೋಸ್ಕರ 2 ಕಡೆನೂ ಚೆನ್ನಾಗಿ ಕೆಂಪಾಗೋವರೆಗೂ ಬೇಯಿಸ್ಕೋಬೇಕು. ಟ್ರೈ ಮಾಡಿ ನೋಡಿ ಒಂದ್ಸಲ. ಈಗಿದಾಗಿದೆ, ಟ್ರೈ ಮಾಡಿ ನೋಡಿ ಒಂದ್ಸಲ. ಆರೋಗ್ಯಕರವಾಗಿರೋ ರೆಸಿಪಿ. ಮೊಸರು ಇಲ್ಲ, ಅಡುಗೆ ಸೋಡಾ ಇಲ್ಲ, ಏನೂ ಇಲ್ಲ. ಮಾಡೋದು ಕೂಡ ತುಂಬಾ ಸುಲಭ. ಇದಕ್ಕೆ ಬದಲಾಗಿ ಪುಡ್ಡಿಗೆ ಬದಲಾಗಿ ದೋಸೆ ಥರ ಕೂಡ ಮಾಡ್ಕೊಂಡು ತಿನ್ಬೋದು, ಅಥವಾ ಬೋಂಡ ಥರ ಕೂಡ ಮಾಡಿಕೊಂಡು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.